ಸಾಮನೂರು ಶಿವಶಂಕರಪ್ಪ ಮನೆಗೆ ಅನುಕಂಪ ಇರ್ತೈತಿ. ಅವ್ರಿಗೆ ಬೇಡ ಅಂದ್ಮ್ಯಾಗ ಬೇರೆ ಅವಶ್ಯಕತೆ ಇದೆ. ಬಹಳ ಅಭಿವೃದ್ಧಿ ಮಾಡಿದಾರ ಅವರು. ನೀವು ಮಾಡಕ್ ಬರಂಗಿಲ್ಲ. ಅದು ಏನಿದೆ ಹೈಕಮಾಂಡ್ ತೀರ್ಮಾನ. ಗೆಲ್ಲಕ್ಕಿಂತ ಚಾನ್ಸ್ ಇದೆ. ಸಮರವ್ರಿಗೆ 50,000 ಓಟಿಂದ ಲೀಡಿಂಗ್ನಾಗ ಗೆಲ್ತಾರ. ನಮ್ಮ ಕರ್ನಾಟಕ ಟ್ಯಾಕ್ಸ್ ₹1 ಕೊಡ್ತೀವಿ ನಾವು ಅವ್ರಿಗೆ. ಅವ್ರು ನಮ್ಗೆ 30 ಪೈಸೆ ಕೊಟ್ಟಿರ್ತಾರೆ. 30 ಪೈಸದಾಗ ಕೆಲಸ ಆಗ್ತೈತ? ಗೆಲ್ತಾರೆ ಸರ್, ಖಂಡಿತ ಗೆಲ್ತಾರೆ. ಪಕ್ಷ ಅಂದ್ಮೇಲೆ ಪಕ್ಷ ಬಿಟ್ಟು ಯಾರು ಹೋಗಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆ ಕಾರಣದಿಂದ ಉಪಚುನಾವಣೆ ಎದುರಾಗಿರ್ತಕ್ಕಂಥದ್ದು. ಒಂದು ಕಡೆ ಸಾಕಷ್ಟು ಚುನಾವಣಾ ಕಣ ರಂಗೇರಿರ್ತಕ್ಕಂಥದ್ದು. ಯಾಕಂದರೆ ಸಾಕಷ್ಟು ಉತ್ಸಾಹಕರಾಗಿ ಇಲ್ಲಿರ್ತಕ್ಕಂಥ ಮತದಾರರು ಮಾತಾಡಿದ್ದಾರೆ. ಈಗಾಗಲೇ ನಮ್ಮ ಒಂದು ಕರ್ನಾಟಕ ಟಿವಿ ಒಂದು ದಕ್ಷಿಣ ಭಾಗದಲ್ಲಿ ಈಗಾಗಲೇ ಜನಾಭಿಪ್ರಾಯನ ಸಂಗ್ರಹಣೆ ಕೂಡ ಮಾಡಲಾಗಿದೆ. ಈಗಾಗಲೇ ನಮ್ಮ ಸಾಕಷ್ಟು ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ನಾಯಕರನ್ನ ಮಾತಾಡಿಸಿದ್ದೇನೆ. ಮತ್ತೊಬ್ಬರು ಇದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಈಗಾಗಲೇ ಚುನಾವಣಾ ಕಣ ಹೇಗಿದೆ ಸರ್? ಯಾಕಂದರೆ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೂಡ ಕೇಳಿದ್ರು ಕಾಂಗ್ರೆಸ್ದಿಂದ, ಯಾರಿಗೆ ಒಂದು ಟಿಕೆಟ್ ಕೊಡಲಿಲ್ಲ ಅಂತೇಳಿ ಒಂದು ಕಡೆ ಸಾಕಷ್ಟು ಯುವಕರು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಏನಂತಂದರೆ ಇದನ್ನೆಲ್ಲ ಒಂದು ಕಡೆ ಇಲ್ಲಿ ಅಲ್ಪಸಂಖ್ಯಾತರ ಅನ್ಯಾಯ ಆಯ್ತು ಅಂತ ಒಬ್ಬರು ಹೇಳ್ತಾರೆ. ಇನ್ನೊಬ್ಬರು ಇಲ್ಲ ಇದೊಂದು ಬಾರಿ ಏನೋ ನೋಡೋಣ 2028 ಕೊಡ್ತಾರೆ ಅಂತ ಇನ್ನೊಬ್ರು ಹೇಳ್ತಾ ಇದ್ದಾರೆ. ತಾವೇನು ಹೇಳ್ತೀರಿ ಸರ್? ಸರ್, ಎಲ್ಲರೂ ಸಹಜ ಐತಿ ಟಿಕೆಟ್ ಕೇಳೋದು. ಈಗ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಆದ್ಮ್ಯಾಗೆ ಒಂದು ಆಸೆ ಇತ್ತು. ಏನಂತ, ಈಗ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಟಿಕೆಟ್ ಒಂದು ಇದು ಇರ್ತಿತ್ತು ಅಂಥೇಳಿ. ಈಗ ಅಲ್ಲಿ ನೋಡಿದರೆ ಮೊದಲೇ ಅನುಕಂಪ ಅವ್ರ ಮನೆಗೆ ಇರ್ತೈತಿ. ಶಾಮನೂರು ಶಿವಶಂಕರಪ್ಪ ಮನೆಗೆ ಅನುಕಂಪ ಇರ್ತೈತಿ. ಅವ್ರಿಗೆ ಬೇಡ ಅಂದ್ಮ್ಯಾಗ ಬೇರೆ ಅವಶ್ಯಕತೆ ಇದೆ ಏನ್ರಿ. ಈಗ ಟಿಕೆಟ್ ಸಿಕ್ಕಿದ್ದೇನು ತಪ್ಪಿಲ್ಲ. ಪಾರ್ಟ್ಯಾಗ ಕೊಟ್ಟರೆ ಅವ್ರಿಗೆ ಕೊಟ್ಟರೆ ಮಾಡ್ಬೇಕು ನಾವು. ಇವರು ಅಲ್ಪಸಂಖ್ಯಾತರು ಮಾಡ್ಬೇಕು. ಪಾರ್ಟಿ ಲೆಕ್ಕದಿಂದ ಹೋಗ್ಬೇಕಾಗ್ತಿತ್ತು ನಾವು. ಅಂದರೆ ತಾವು ಅಸಮರ್ಥವ್ರಿಗೆ ಟಿಕೆಟ್ ಕೊಡೋದು ಸರಿ ಅಂತ ತಾವು ಹೇಳ್ತೀರಿ? ಸರಿ ಅಂತಲ್ಲ ಸರ್. ಈಗ ಅನುಕಂಪ ನೋಡ್ತಾರೆ ಅವರು. ಹೈಕಮಾಂಡ್ ಅನುಕಂಪ ನೋಡ್ತಾರೆ. ಅನುಕಂಪದ ಮ್ಯಾಗ ತೀರ್ಮಾನ ತಗೊಂಡು ಕೊಟ್ಟಿರ್ತಾರೆ ಅವರು. ಅನುಕಂಪ ಅಂತ ಬಂದಾಗ ಬಕ್ಕೇಶ್ವರ ಮೇಲೆ ಇರಬೇಕಿತ್ತು ಅನುಕಂಪ, SS ಗಣೇಶ್ ಅವ್ರ ಮೇಲೆ ಅನುಕಂಪ ಇರಬೇಕಿತ್ತು. ಮೊಮ್ಮಗನಿಗೆ ಯಾಕೆ ಈ ಅನುಕಂಪ ಅಂತಾರೆ? ಅವ್ರಿಗೆ ಮುಂದೆ ಬರಲಿಲ್ಲಲ್ಲ ಅವರು. ಬಕ್ಕೇಶ್ ಆಗಲಿ ಗಣೇಶ್ ಆಗಲಿ ಎದ್ರಾಗಾರ ಮೂವ್ ಮಾಡ್ಯಾರ ಅವರು? ಇಲ್ಲ, ಭಾಗವಹಿಸಲಿಲ್ಲ. ಇವ್ರು ಮುಂದೆ ಬಂದಾರ. ಯುವಕರು ಇದಾರ, ಎಜುಕೇಟೆಡ್ ಇದಾರ, ಜನದಾಗ ಸಂಪರ್ಕ ಇದೆ. ಎಲ್ಲದ್ರಾಗ ಅಡ್ಡಾಡ್ತಾರೆ ಮಾಡ್ತಾರೆ ಅಂದಮ್ಯಾಗ ಮತ್ತು ಹೈಕಮಾಂಡು ಎಲ್ಲ ಸರ್ವೆ ರಿಪೋರ್ಟ್ ತೊಗೊಂಡು ನಿರ್ಧಾರ ಮಾಡಿರೋದು. ನೀವು ಮಾಡೋಕ್ಕೆ ಬರೋಂಗಿಲ್ಲ. ಅದು ಏನಿದೆ ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ಏನು ಅಷ್ಟು ದಡ್ರಲ್ಲ. ಎಲ್ಲ ಕಡೆಯಿಂದ ಇನ್ಫಾರ್ಮೇಷನ್ ತೊಗೊಂಡು ಎಲ್ಲ ಕೊಟ್ಟಿರೋದು. ತಪ್ಪೇನೈತೆ ಅದ್ರಾಗ? ಇನ್ನೊಂದು ಕಡೆ ಸಾಕಷ್ಟು ನಾಯಕರು ಮಾತಾಡ್ತಾ ಇದ್ರು, ಎಲ್ಲ ಒಂದು ಇಬ್ಬರು ಜಗಳ ಮೂರನೇದವ್ರು ಲಾಭ ಆಗುತ್ತೆ ಈ ಬಾರಿ, ಮತ್ತೆ ಎಲ್ಲೊಂದು ಕಡೆ BJP ಬರುತ್ತೋ ಏನೋ ಅಂದ್ಕೊಂಡು. ಇದು ನಿಜ ಆಗುತ್ತಾ ಸರ್? ಏನಾದರೂ ಹಾಗೇನಾದರೂ ಆಗುತ್ತಾ? ಮತ್ತೆ ಕಾಂಗ್ರೆಸ್ ಭದ್ರಕೋಟೆ ಕಾಂಗ್ರೆಸ್ನಲ್ಲಿ ಇರುತ್ತಾ ಅಂತ ಹೇಗೆ ಸರ್? ಇದು ಗೆಲ್ಲಕ್ಕಿಂತ ಚಾನ್ಸ್ ಇದೆ. ಸಮರವ್ರಿಗೆ 50,000 ಓಟಿಂದ ಲೀಡಿಂಗ್ನಾಗ ಗೆಲ್ತಾರೆ. ಯಾಕಂದ್ರೆ ನಾನು ಹೆಸರು ಹೇಳಕ್ಕೆ ಹೋಗಲ್ಲ BJP ಕ್ಯಾಂಡಿಡೇಟ್ ಬಗ್ಗೆ ಏನ್ರಿ. ಕ್ಯಾಂಡಿಡೇಟ್ ಅವರು ಒಳ್ಳೆಯರೇ ಅಂದರೆ ಗೆಲ್ಲಕ್ಕೆ ಚಾನ್ಸ್ ಸಮರ್ಗೆ ಚೆನ್ನಾಗಿದೆ. ಸಮರ್ಥ ಈ ಬಾರಿ 50,000 ಅಂತರದಿಂದ ಗೆಲ್ತಾನೆ ಭರವಸೆ ಇದೆ. ಅಂತರದಾಗ ಗೆಲ್ತಾರೆ. ನಾನು ಮನೆ ಬೇಕಾದ್ರೆ ಬಿಟ್ಟು ಕೊಡ್ತೇನೆ ಅವ್ರಿಗೆ. ಯಾರ್ಯಾರು ಜೂಜಾಡೋರು ಇದ್ರೆ ನಾನು ಮನೆ ಬರೆದು ಕೊಡ್ತೀನಿ. 50,000 ಲೀಡಿಂಗ್ನಾಗ ಗೆಲ್ಲಿಸ್ತೀನಿ. ಏನು ಸರ್ ಇಷ್ಟು ಭರವಸೆ ತಮಗೆ? ಹ್ಞೂ ರೀ, ಅವ್ರದ್ದು ಅನುಕಂಪ ಇದೆ. ಹಂಗೆ ಈಗ 100-150 ಫ್ಯಾಕ್ಟ್ರಿಗಳು ಇದ್ದಾವೆ, ಸಂಸ್ಥೆ ಇದ್ದಾವೆ. ಈಗ ನೋಡ್ರಿ, ಅವರು ಇಷ್ಟು ಮಾತಾಡ್ತಾರಲ್ಲ. ಈಗ ಡೈಲಿಸಿಸ್ ಮಿಷಿನ್ ಮಾಡ್ಯಾರಲ್ಲ ನಮ್ಮಂತರ್ಗೆ ಅವರು. ನಾನು ಡೈಲಿಸಿಸ್ ಪೇಷಂಟೇ. ನಾನು ಡೈಲಿ 30 ಜನಕ್ಕೆ ಫ್ರೀ ಡೈಲಿಸಿಸ್ ಕೊಡ್ತಾರೆ ಅವರು. ಒಬ್ಬರಿಗೆ ₹2,000 ಖರ್ಚು ಬರ್ತೈತಿ. ಅಂದರೆ ಎಷ್ಟಾಯ್ತು? 60,000 ಆಯ್ತು ಡೈಲಿ. ಅಂಥದ್ದು ತಿಂಗಳ ಮಟ್ಟ ನಮಗೆ ಒಂದು 20-30,000 ಹೋಗ್ತಿತ್ತು. ಈಗ ಅದ್ರಾಗಿಲ್ಲದು ಈಗ ಹೇಳ್ತಾರಲ್ಲ, ಒಂದು ಆಸ್ಪತ್ರೆ ಇಲ್ಲ, ಒಂದು ಕಾಲೇಜ್ ಇಲ್ಲ, ಏನಿಲ್ಲ ಅಂತ. ಕಾಲೇಜಿಗೂ ಜಾಗ ತೊಗೊಂಡಾರ, ಆಸ್ಪತ್ರೆನೂ ಓಪನ್ ಮಾಡ್ಯಾರ, ಡೈಲಿಸಿಸ್ ಮಾಡ್ಯಾರ, OPD ಮಾಡ್ಯಾರ, ಡೆಲಿವರಿ ಆಸ್ಪತ್ರೆನೂ ಫ್ರೀಯಾಗಿ ಮಾಡಿದ್ದಾರೆ ಅವರು. ಅಂದರೆ ಇಲ್ಲಿ ಜನರು ಹೇಳ್ತಾ ಇರತಕ್ಕಂಥದ್ದು ದಕ್ಷಿಣ ಭಾಗದಲ್ಲಿ ಇಲ್ಲ ಅಂತ ಹೇಳ್ತಾರೆ, ಉತ್ತರ ಭಾಗದಲ್ಲಿ ಇದೆ. ದಕ್ಷಿಣ ಭಾಗದಲ್ಲಿ KR ರೋಡ್ ದಕ್ಷಿಣನೇ ಅಲ್ಲ, ಅಲ್ಲಿದೆಯಾ? ಇಲ್ಲಿದೆ ಅಲ್ಲ, ಇಲ್ಲೇ ಟ್ಯಾಂಕಿ ಎದುರಿಗಿದೆಯಲ್ಲ ಶಾಮನೂರು KR ರೋಡ್. ಅಲ್ಲಿ ಹೋಗ್ರಿ 25 ಕೋಟಿಗೆ ಜಾಗ ತೊಗೊಂಡಾರ ಸಾಹೇಬ್ರು ಶಾಮನೂರು ಶಿವಶಂಕರಪ್ಪ. ಯಾಕೆ ತೊಗೊಂಡಾರ ಗೊತ್ತಾ? ಇಲ್ಲಿ ಅಲ್ಪಸಂಖ್ಯಾತರು ಭಾಳ ಇರೋದು. ಒಂದು ಮೆಡಿಕಲ್ ಹಾಸ್ಪಿಟಲ್ ಕಾಲೇಜ್ ಮಾಡೋಣ ಅಂತ
25 ಕೋಟಿಗೆ ತೊಗೊಂಡಿರೋದಾರ. ಫಸ್ಟ್ ನಮಗೆ ತೋರಿಸಿದ್ರು, ನೋಡೋ ಹಿಂಗೆ ಮಾಡಿದ್ದೀವಿ ಅಂತ. ಸರ್ ದೇವ್ರು ನಿಮಗೆ 100 ವರ್ಷ ಆಯಿಸ್ಕೊಳ್ಳಿ ಅಂತಲೂ ಹೇಳಿ ನಾವು. ದೇವರು ಅಂದರೆ ಸಮರ್ಥ ಅವರು ಈ ಬಾರಿ ಗೆಲ್ಲುವಂಥ ನಿರೀಕ್ಷೆಗಳು ಜಾಸ್ತಿ ಇದೆ. ಗೆದ್ದೇ ಗೆಲ್ಬೇಕು ಸರ್, ಅವರು ಗೆದ್ದೇ ಗೆಲ್ತಾರೆ ಅವರು. ಗೆಲ್ತಾರೆ. ಹೌದು. ಮತ್ತು ಇನ್ನೂ ಅಭಿವೃದ್ಧಿ ಆಗ್ಬೇಕು ಸರ್ ನಿಮ್ಮ ಕ್ಷೇತ್ರ. ಸರ್ ಒಂದು ಮಾತೇಳ, ಜನ ಗೊತ್ತಿಲ್ಲ, ಅಭಿವೃದ್ಧಿ ಆಗಿಲ್ಲ, ಅದು ಆಗಿಲ್ಲ ಅಂತಾರೆ. ಇದು ಮಂಡಕ್ಕಿ ಬಟ್ಟಿ ಲೇಔಟ್ ಇತ್ತಲ್ಲ, ಎಲ್ಲ ಕೆಸರಿತ್ತು. ಬಿಡಿ ಲೇಔಟು ಎಲ್ಲ ಕೆಸರಿತ್ತು. ಎಲ್ಲ CC ರೋಡ್ ಮಾಡಿದ್ದಾರೆ. ಮಗನಹಳ್ಳಿ ರೋಡೆಲ್ಲ CC ರೋಡ್ ಮಾಡಿದ್ದಾರೆ. ರಿಂಗ್ ರೋಡ್ ಇದೆಯಲ್ಲ, ರಿಂಗ್ ರೋಡ್ ಅವೆಲ್ಲ CC ರೋಡ್ ಮಾಡಿದ್ದಾರೆ. ಲೈಟ್ ಕಂಬ ಹಾಕಿದ್ದಾರೆ. ನೀರು ನೋಡ್ರಿ, ನೀರಿನ ಸಮಸ್ಯೆ ಇಷ್ಟು ದೊಡ್ಡದಿತ್ತು. ನಾನು ಸಣ್ಣ ವಯಸ್ಸಿನಾಗ ಇದಕ್ಕೆ ಹೋಗ್ತಿದ್ದೆ, ಬಾತಿ ಹಳ್ಳಕ್ಕೆ ನೀರು ತರಕ್ಕೆ. ಇವತ್ತಿನ ದಿವಸ ನಮ್ಮ ಮನೆಯಾಗ ನೀರು 24 ಗಂಟೆ ಹೋಗ್ತಿದ್ದೆ. ಯಾರು ಮಾಡಿದ್ದದ? ಮಲ್ಲಿಕಾರ್ಜುನ್ ಮಿನಿಸ್ಟರ್ ಆದ್ಮೇಲೆ ಮಾಡಿದ್ದವರು. ಸರ್ ಎಲ್ಲೊಂದು ಕಡೆ ಏನು ಹೇಳ್ತಾರೆ ಗೊತ್ತಾ, BJP ಅವರು ಇದು ಎಲ್ಲ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಅಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಆಯಿತು, ಅದರಲ್ಲಿ ಬಂದಿರತಕ್ಕಂಥದ್ದು ಇದು ನೇರವಾಗಿ ರಾಜ್ಯ ಸರ್ಕಾರದ ದುಡ್ಡಿಂದ ಮಾಡಿರೋದಲ್ಲ ಅಂತಾರೆ. ಇದು ಸತ್ಯದ ಮಾತಲ್ವ ಸರ್ ಇದು? ಈಗ ಕೇಂದ್ರ ಸರ್ಕಾರ ಕೊಡಬೇಕಂದ್ರೇನು ನಮ್ಮ ರಾಜ್ಯ ಸರ್ಕಾರ ಅಷ್ಟು ಠೇವಣಿ ಕಟ್ಟಿರ್ತಿತ್ತು ಅವ್ರಿಗೆ. ಅಷ್ಟು ಕಟ್ಟಿರ್ತಾರೆ ದುಡ್ಡು. ಆ ದುಡ್ಡಿನ ಮ್ಯಾಗ ಅವ್ರು ಕೊಟ್ಟಿರ್ತಾರೆ ಇಷ್ಟು ಪಾಲು. ನಾವು 1 ರೂಪಾಯಿ ಕಟ್ಟಿದ್ರೆ ಅವ್ರು 30 ಪೈಸೆ ಕೊಡ್ತಾರೆ ನಮಗೆ ಟ್ಯಾಕ್ಸ್. ನಮ್ಮ ಕರ್ನಾಟಕದ ಟ್ಯಾಕ್ಸು 1 ರೂಪಾಯಿ ಕೊಡ್ತೀವಿ ನಾವು ಅವ್ರಿಗೆ. ಅವ್ರು ನಮಗೆ 30 ಪೈಸೆ ಕೊಟ್ಟಿರ್ತಾರೆ. 30 ಪೈಸೆದಾಗ ಕೆಲಸ ಆಗ್ತೈತೆ ಹೇಳ್ರಿ? ಜನ ಅಷ್ಟು ದಡ್ರಿ ಇಲ್ಲ ಇವ್ರು ಹೇಳ್ತಾರೆ ಅಂಥೇಳಿ ಏನ್ರಿ? ಆ 30 ಪೈಸೆ ಅಲ್ಲ, 30 ಪೈಸೆದಾಗ ನಮಗೆ ಏನು ಕೆಲಸ ಆಗ್ತೈತೆ? ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ನಾಯಕರನ್ನ ಹಿನ್ನಡೆ ಆಯಿತು, ಎಲ್ಲ ಒಂದು ಕಡೆ ಜಮೀರ್ ಅಹ್ಮದ್ ಖಾನ್ ಅವ್ರಿಗೂ ಹಿನ್ನಡೆ ಆಯಿತು. ಅಂದರೆ ಸಾಕಷ್ಟು ಯುವಕರು ಮಾತಾಡ್ತಾಯಿದ್ರು, ಅಲ್ಪಸಂಖ್ಯಾತರ ಯುವಕರು. ಅಂದರೆ ಏನಾಗುತ್ತೆ, ಈ ಬಾರಿ ನಾನು ಏನೇ ಆದರೂ ಕೂಡ ಬೇರೆ ಪಕ್ಷಕ್ಕೆ ಹೋಗ್ತೇವೆ, SDP ಹೋಗ್ತೇವೆ, MIM ಹೋಗ್ತೇವೆ, ಆದರೆ ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ಅಂತ ಹೇಳ್ತಾಯಿದ್ರು. ಸ್ವಲ್ಪ ಜನ ಇರ್ತಾರೆ ಸರ್ ಪಾರ್ಟ್ಯಾಗ. ಈಗ ನಮ್ಮ ಪಾರ್ಟಿಯರಾಗಿ ಹೇಳೋಕ್ಕಾಗಲ್ಲ. ಅದು ಅಂದರೆ ಮನ ನೋವಾಗಿ ಸ್ವಲ್ಪ ನೋವಾಗಿ ಹೇಳ್ತಾರೆ. 1-2 ದಿವಸ ಆಮ್ಯಾಗ ಐತಲ್ಲ ಲೆವೆಲ್ ಆಗ್ತಾರೆ. ಅಂದ್ರೆ SDP ಇದು MMK ಇವೆಲ್ಲ ನಮಗೆ ಇಲ್ಲಿ ಇಲ್ಲ ಪಾರ್ಟಿ. ಅದು ಕಾಂಗ್ರೆಸ್ BJP ವರ್ಚಸ್ ಎರಡೇ ಇರೋದು. ಅದ್ರಾಗ ಈ ಸಲ ನಮ್ಮ ಕಾಂಗ್ರೆಸ್ಸಿಂದ ಒಳ್ಳೆ ಒಲವು ಐತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕರ್ನಾಟಕ ಟಿ ಜೊತೆ ಮಾತಾಡಿದ್ದಕ್ಕೆ ಓಕೆ, ಥ್ಯಾಂಕ್ಸ್. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಸಮರ್ಥವ್ರಿಗೆ ಕೇಟ್ ಕೊಟ್ಟರು. ಅಲ್ಪಸಂಖ್ಯಾತರು ಎಲ್ಲ ಒಂದು ಕಡೆ ಹಿನ್ನಡೆ ಆಯಿತು. ಏನು ಹೇಳ್ತೀರಿ ಬ್ರದರ್ ಇದ್ರ ಬಗ್ಗೆ ಅಭಿಪ್ರಾಯ? ಸರ್ ಹಿನ್ನಡೆ ಆಗಿದೆ ಅನ್ನೋಕ್ಕಿಂತ ಈಗ ನಮ್ಮ ಸಮಾಜನೂ ಇದೆ, ಅವಕಾಶ ಕೇಳಿದ್ರು, ರೈಟ್ಸ್ ಇದೆ ಕೇಳೋಕ್ಕೆ. ಈಗ ಆಗಿಲ್ಲ, ಮುಂದಿನ ಸತಿ ನೋಡೋಣ. ಸದ್ಯ ಸಮರ್ಥಿಗೆ ಟಿಕೆಟ್ ಆಗಿದೆ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗೂಡಿ ಕೆಲಸ ಮಾಡೋಣ, ಮುಂದೆ ನೋಡೋಣ ಅಂತ ನಮ್ಮ ಅಭಿಪ್ರಾಯ. ಅಂದರೆ ಸಮುದಾಯದವರು ಸಾಕಷ್ಟು ಜನ ಕೇಳಿದ್ರು, ಯಾರಿಗಾದ್ರೂ ಒಬ್ರಿಗಾದ್ರೂ ಟಿಕೆಟ್ ಕೊಟ್ಟರೆ ನಾನು ಮಾಡ್ತಿದ್ದೆ ಅಂತ ಸಾಕಷ್ಟು ಜನ ಯುವಕರು ಹೇಳ್ತಾ ಇದ್ದಾರೆ. ಈ ಬಾರಿ ನಾವು ಯಾರ ಮಾತು ಕೇಳಲ್ಲ, ಕಾಂಗ್ರೆಸ್ನ ಸೋಲಿಸ್ತೇವೆ ಅಂತ ಸಾಕಷ್ಟು ಜನ ಹೇಳ್ತಾವ್ರು ಇಲ್ಲಿ. ಈಗ ಕಾಂಗ್ರೆಸ್ ಪಕ್ಷದವರು ಇರೋಕ್ಕೆ ಕಾರಣ ಅದೆಲ್ಲ ನಾವು ಈಗ ಪಕ್ಷೇತರ ಆಗಲಿ ಏನಾಗಲಿ ಬಂಡಾಯ ಆಗಬಾರ್ದು ಅಂತ ನನ್ನ ಮಾತು. ಈಗಾದರೆ ಈಗ ಪಕ್ಷದಿಂದ ಏನು ತೀರ್ಮಾನ ಹೈಕಮಾಂಡ್ ತಗೊಂಡಿದ್ದೆ ಅದಕ್ಕೆ ನಾವು ಭದ್ರಾಗಿರ್ಬೇಕು ಅಷ್ಟೇ. ಮತ್ತು ಬೇರೆ ಏನಂದರೆ ಅಭಿವೃದ್ಧಿ ಆಗಿಲ್ಲ ಅಂತಾರೆ ಜನ. ಭಾಳ ಅಭಿವೃದ್ಧಿ ಮಾಡಿದ್ದಾರೆ ಅವರು. ಒಂದು ಟೈಮಲ್ಲಿ ಎಲ್ಲ ಕೆಸರು ಗುಂಡಿ ಇದ್ದಿದ್ದು ಎಲ್ಲ ಸಿಮೆಂಟ್ ರೋಡ್ ಮಾಡಿಸಿದ್ದಾರೆ, ಹೌದ್ರಾ? ಈಗ ಮಲ್ಲಣ್ಣ ಅವರು, ಶಿವಶಂಕರಪ್ಪಾಜಿ ಅವರು ಇದ್ದಿದ್ದ ಕಾರಣನೇ ಆಗಿರೋದಿಲ್ಲ. ಮುಂಚೆ ಹೆಂಗಿತ್ತು ಏನಿತ್ತು ಈಗ ಹೆಂಗಿದೆ ಅದು ನೋಡಬೇಕು. ಬ್ರದರ್, ಈ ಬಾರಿ ಈ ಭಾಗದಲ್ಲಿ ಸರಿಯಾದಂಥ ಆಸ್ಪತ್ರೆ ಇಲ್ಲ ಅಂತ ಹೇಳ್ತಾರೆ, ಒಂದು ಗೌರ್ಮೆಂಟ್ ಕಾಲೇಜ್ ಇಲ್ಲ ಅಂತ ಹೇಳ್ತಾರೆ, ಒಂದು ಸರಿಯಾದಂಥ ಒಂದು ಪಾರ್ಕ್ಗಳಿಲ್ಲ ಅಂತ ಹೇಳ್ತಾರೆ. ಇದು ನಿಜನಾ ಇದು? ಯಾಕಂದರೆ ತಮಗೂ ಕೂಡ ಗೊತ್ತಿರುತ್ತೆ, ನಿಜನಾ? ಒಂದು ಆಸ್ಪತ್ರೆ ಇಲ್ಲ ಸದ್ಯಕ್ಕೆ, ಸರ್ಕಾರಿ ಆಸ್ಪತ್ರೆಗಳು ಇಲ್ಲ, ಇದ್ದಾವೆ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾವೆ. ಈಗ ಅದಕ್ಕೆ ಆಲ್ಟರ್ನೇಟ್ ಅಂತ ಇಲ್ಲಿ ಬಾಪೂಜಿಯಿಂದ ಇಲ್ಲಿ ಆಸ್ಪತ್ರೆ ಅವ್ರು ಮಾಡಿದ್ದಾರೆ KR ರೋಡಲ್ಲಿ. ಅಲ್ಲಿ ಜನ ಸೌಲಭ್ಯ ತೊಗೋಬೇಕು. ಭಾಳ ಜನಗೆ ಹೇಳಿದ್ದೀವಿ, ಸೌಲಭ್ಯ ತೊಗೊತಾ ಇದ್ದಾರೆ. ಸ್ವಲ್ಪ ಈಗ ಡಯಾಲಿಸಿಸ್ ಯೂನಿಟ್ ಎಲ್ಲ ಮಾಡಿದ್ದಾರೆ, ಫ್ರೀ ಆಫ್ ಕಾಸ್ಟ್ ಮಾಡಿದ್ದಾರೆ ಜನರಿಗೆ. ಮಾಡಿದ್ದಾರೆ ಸರ್, ಜನ ಯೂಸ್ ಮಾಡ್ಕೋಬೇಕು. ಅಲ್ಲಿ ಜನ ಹೋಗ್ತಾ ಇಲ್ಲ, ಅಲ್ಲಿ ಸೌಲಭ್ಯ ಇಲ್ಲ. ಈಗ ಎಲ್ಲ ಕಡೆಯೂ ಅಲ್ಲಿನೂ ಫ್ರೀನೇ ಇರೋದು, ಸರ್ಕಾರಿಯಲ್ಲಿನೂ ಫ್ರೀನೇ ಇರೋದು. ಯೂಸ್ ಮಾಡ್ಕೋಬೇಕು ಅಲ್ಲಿ ಮಠ ಆಗೋ ಮಠ. ಈ ಬಾರಿಗೆ ಏನು ಚೇಂಜಸ್ ಆಗಲ್ಲ ಮತ್ತು ಯಥಾಸ್ಥಿತಿ ಕುಟುಂಬ ರಾಜಕಾರಣ ಇದ್ರೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತಂತೀರ ನೀವು? ಈಗ ಈ ಸತಿ ಅವ್ರೇನೋ ಹೇಳಿದಾರಂತೆ, ಮುಂದಿನ ಸತಿ ನಾವು ಅಲ್ಪಸಂಖ್ಯಾತಿಗೆ ಕೊಡ್ತೀವಿ. ಈಗ ಏನೋ ಈಗ ಒಂದು ಆಸೆ ಸಮರ್ಥ ಅವರಿಗೆ ಇದೆ, ಒಂದಾಗಲಿ ಅಂತ ನಾವು ಯುವಕರು ಭರವಸೆ ಇದೆ. ಮತ್ತೆ ಸಮರ್ಥ ಅವರು ಈ ಭಾಗದಲ್ಲಿ ಗೆಲ್ತಾರಂತೇಳಿ ಏನಾದರೂ? ಗೆಲ್ತಾರೆ ಸರ್, ಖಂಡಿತ ಗೆಲ್ತಾರೆ. ಗೆಲ್ತಾರೆ. ಗೆಲ್ತಾರೆ.
ಎಲ್ಲ ಜನ ಒಗ್ಗೂಡಿ ಗೆಲ್ಲಿಸ್ತಾರೆ ಅಂತ ಅಭಿಪ್ರಾಯ. ಅಂದರೆ ಇಲ್ಲೆಲ್ಲ ಬಂಡಾಯ ಇದ್ದಿದೆಯಲ್ಲ ಇದೆಲ್ಲ ಶಮನಗೊಳಿಸ್ತಾರ ಅಂತಾರೆ. ಇವೆಲ್ಲ ಅವ್ರವ್ರು ಮಾತಾಡ್ಕೊಂತ ಸರ್. ಆಮೇಲೆ ಪಕ್ಷ ಅಂದಮೇಲೆ ಪಕ್ಷ ಬಿಟ್ಟು ಯಾರೂ ಹೋಗಲ್ಲ. ನೋಡೋಣ ದೇವರಿದಾಗ. ಯಾಕಂದರೆ ನಮಗೆ ಪರ್ಯಾಯ ಮಾರ್ಗಗಳಿದೆ, SDPI ಇದೆ, MIM ಇದೆ, ಈ ಬಾರಿ ಕಾಂಗ್ರೆಸ್ಸಿಗೆ ಓಟ್ ಹಾಕಲ್ಲ ಅಂತಾರೆ. ಈಗೆಲ್ಲ ಸರ್ ಮೊದಲಿಂದನೂ ಇದಾವಲ್ಲ, ಬಂದಿದ್ದೀವಲ್ಲ, ಈ ಸತಿನೂ ಗೆಲ್ತೀವಿ ಅಂತ ಒಂದು ವಿಶ್ವಾಸ ಇದೆ. ಗೆಲ್ಲೋಣ. ಎಸ್ ಸರ್. ತಮ್ಮ ಹೆಸರು ಸರ್? ಮೊಹಮ್ಮದ್ ಫಾರೂಕ್ ಅಂತ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.